ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಾವೂದ್ ಇಬ್ರಾಹಿಂ ಜೊತೆ ಸ್ವಾಮಿ ವಿವೇಕಾನಂದರ ಹೋಲಿಕೆ. ಕೆಂಗೇರಿಯಲ್ಲಿ ನಿತಿನ್ ಗಡ್ಕರಿ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ. ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ, ಯಾರ ಮನವೊಲಿಕೆಗೂ ಬಗ್ಗುವುದಿಲ್ಲ, ಯಡಿಯೂರಪ್ಪ ಸ್ಪಷ್ಟ ನಿರ್ಧಾರ. ಬಿಜೆಪಿ ಸರ್ಕಾರದ ಅಂತ್ಯ ಸನ್ನಿಹಿತ, ಭವಿಷ್ಯ ನುಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್. ವಾರ್ತೆಗಳ ವಿವರ. ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಮಿ ವಿವೇಕಾನಂದರನ್ನು ಭೂಗತ ದೊರೆ ದಾವೂದ್ ಇಬ್ರಾಹಿಂಗೆ ಹೋಲಿಸಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ವಿರುದ್ಧ ಭಾರೀ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕೆಂಗೇರಿಯ ಮುಖ್ಯ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿ ಗಡ್ಕರಿ ವಿರುದ್ಧ ಘೋಷಣೆ ಕೂಗಿದರು. ಗಡ್ಕರಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಗಡ್ಕರಿ ಅವರ ಭೂತ ದಹನ ಮಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಟಿ. ಸೋಮಶೇಖರ್ ಮಾತನಾಡಿ, ನಿತಿನ್ ಗಡ್ಕರಿ ಅವರು ಅಂತಾರಾಷ್ಟ್ರೀಯ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನೊಂದಿಗೆ ಮಹಾನ್ ದಾರ್ಶನಿಕ ಸ್ವಾಮಿ ವಿವೇಕಾನಂದರನ್ನು ಹೋಲಿಸಿ ತಮ್ಮ ಕೀಳು ಮಟ್ಟದ ಗುಣಮಟ್ಟವನ್ನು ತೋರಿಸಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಯಾರೇ ಬಂದು ಬಿಜೆಪಿಯಲ್ಲಿ ಉಳಿಯುವಂತೆ ಎಷ್ಟೇ ಮನವೊಲಿಕೆ ಯತ್ನ ಮಾಡಿದರೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ಟುವ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಹಂತದಲ್ಲಿ ಸಂಧಾನ ಮತ್ತು ಮನವೊಲಿಕೆ ಯತ್ನಗಳಿಗೆ ತಲೆಕೆಡಿಸಿಕೊಳ್ಳದೆ ಹೊಸ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತೇನೆ ಎಂದರು. ಭ್ರಷ್ಟಾಚಾರದಿಂದ ಜನರ ಅಸಮಾಧಾನಕ್ಕೆ ಕಾರಣವಾಗಿರುವ ಬಿಜೆಪಿ ಸರ್ಕಾರದ ಅಂತ್ಯ ಸನ್ನಿಹಿತವಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಹಲವಾರು ಮುಖಂಡರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಬಿಜೆಪಿ ಜೆಡಿಎಸ್ನ ಪ್ರಮುಖ ಮುಖಂಡರು ಕಾಂಗ್ರೆಸ್ ಸೇರಲಿದ್ದಾರೆ ಎಂದರು. ಕಾಂಗ್ರೆಸ್ ಚುನಾವಣೆಗೆ ಸಿದ್ಧವಾಗಿದೆ. 1 ತಿಂಗಳ ಮೊದಲೇ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಅವರು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೆಲವು ಕಾರಣಗಳಿಂದಾಗಿ ಬೇರೆಯದೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದರೆ ಅವರು ಬಿಜೆಪಿಯಲ್ಲೇ ಇರುತ್ತಾರೆ ಎಂದು ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಯಡಿಯೂರಪ್ಪನವರು ರೈತಪರ ಹೋರಾಟ ಮಾಡಿ ಮುಂದೆ ಬಂದಿದ್ದಾರೆ. ಅವರು ಬಿಜೆಪಿಯಲ್ಲೇ ಉಳಿದು ರೈತಪರ ಹೋರಾಟಗಳನ್ನು ಮುಂದುವರಿಸಬೇಕು. ದೀಪಾವಳಿ ಹಬ್ಬದ ನಂತರ ಎಲ್ಲವೂ ಒಳಿತಾಗಲಿದೆ. ಅವರು ಪಕ್ಷದಲ್ಲೇ ಉಳಿಯಲಿದ್ದಾರೆ ಎಂದರು. ನಗರದ ಕಸ ಗುತ್ತಿಗೆ ಹಗರಣವೇ ಆಗಿಬಿಟ್ಟಿದ್ದು ಒಂದು ಲಾಬಿಯೇ ನಡೆಯುತ್ತಿದೆ ಎಂದು ಬಿಬಿಎಂಪಿ ಪ್ರತಿಪಕ್ಷದ ಮಾಜಿ ನಾಯಕ ಎಂ ನಾಗರಾಜ್ ಹೇಳಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಕಸದ ಗುತ್ತಿಗೆಯನ್ನು ಹೊಸಬರಿಗೆ ನೀಡಿ ಸಮಸ್ಯೆ ಬಗೆಹರಿಸಬೇಕು. ತಾವು ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಬದ್ಧರಾಗಿರಲಿ ಎಂದು ತಿಳಿಸಿದರು. ನಗರದ ಮತ್ತಿಕೆರೆ ವಾರ್ಡ್ನಲ್ಲಿ ಬಿಬಿಎಂಪಿ ಸದಸ್ಯ ಮುನಿಸ್ವಾಮಿ ಗೌಡ ಕಸದ ಬಗ್ಗೆ ಶಾಲಾ ಮಕ್ಕಳ ಮೂಲಕ ಬೀದಿ ನಾಟಕ ಆಡಿಸಿ ಜಾಗೃತಿ ಮೂಡಿಸಿದರು. ವಾರ್ಡ್ನ ವಿವಿಧ ಬೀದಿಗಳಲ್ಲಿ ಮಕ್ಕಳು ಬೀದಿ ನಾಟಕ ಆಡಿ ಹಸಿ ತ್ಯಾಜ್ಯ, ಒಣತ್ಯಾಜ್ಯ ಬೇರ್ಪಡಿಸುವಿಕೆ, ಇದರಿಂದ ಆಗುವ ಪ್ರಯೋಜನ ಕುರಿತು ತಿಳುವಳಿಕೆ ಮೂಡಿಸಿದರು. ಈ ವೇಳೆ ವಾಹಿನಿಯೊಂದಿಗೆ ಮಾತನಾಡಿ, ಕಸದಿಂದ ಡೆಂಗಿ ಮತ್ತಿತರ ರೋಗಗಳು ಹರಡುತ್ತವೆ. ಕಸ ವಿಲೇವಾರಿಗೆ ಹೊಸ ಟೆಂಡರ್ ಕರೆಯಲು ತೀರ್ಮಾನಿಸಲಾಗಿದೆ. ಟೆಂಡರ್ ಆದ ಕೂಡಲೇ ಕಸದ ಸಮಸ್ಯೆ ಪರಿಹಾರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಸ ಎತ್ತಲು ಯೋಗ್ಯತೆ ಇಲ್ಲದ ಸರ್ಕಾರ ಇದು ಎಂದು ಯಶವಂತಪುರ ಬಿಬಿಎಂಪಿ ಕಾಂಗ್ರೆಸ್ ಸದಸ್ಯ ಮುನಿರತ್ನ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಆಡಳಿತ ನಡೆಸುವವರು ಜವಾಬ್ದಾರಿಯುತ ಕೆಲಸ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಬಿಜೆಪಿ ಯಾವುದೇ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲ ಎಂದು ಟೀಕಿಸಿದರು. ಕಾಂಗ್ರೆಸ್ ಕಸ ವಿಲೇವಾರಿಗಾಗಿ ಗುರುತಿಸಿದ್ದ ಜಾಗವನ್ನು ಬಿಜೆಪಿಯವರು ಮಾರಿ ತಂದಿದ್ದಾರೆ. ಕಸ ಹಾಕಲು ಜಾಗವಿಲ್ಲದಂತಾಗಿದೆ. ಆದ್ದರಿಂದಲೇ ಸಮಸ್ಯೆ ಉದ್ಭವಿಸಿದೆ. ಯಡಿಯೂರಪ್ಪ ಭ್ರಷ್ಟರಾಗಿದ್ದಾರೆ, ಬಿಜೆಪಿ ಸಚಿವರು ಭ್ರಷ್ಟರಿದ್ದಾರೆ ಎಂದು ಟೀಕಿಸಿದರು. ಬಿಬಿಎಂಪಿ ವತಿಯಿಂದ ಕಲ್ಯಾಣ ಯೋಜನೆಯಡಿ ನಿರುದ್ಯೋಗಿ ಯುವಕರಿಗೆ ಉಚಿತ ಸೈಕಲ್ ನೀಡಲಾಗುತ್ತಿದೆ ಎಂದು ಮಾಜಿ ಉಪಮೇಯರ್ ಎಸ್ ಹರೀಶ್ ತಿಳಿಸಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಹೂವು ವ್ಯಾಪಾರಿಗಳು, ಪೇಪರ್ ಹಾಕುವವರು, ತರಕಾರಿ ಮಾರುವವರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳೇ ಇದ್ದಾರೆ. ಅವರಿಗೆ ಅನುಕೂಲ ಮಾಡಿಕೊಡಲು ಹಾಗೂ ಅವರ ಸ್ವಾವಲಂಬಿಗಳಾಗಬೇಕೆಂದು ಸೈಕಲ್ ನೀಡುತ್ತಿದ್ದೇವೆ ಎಂದು ಹರೀಶ್ ಹೇಳಿದರು. ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಿರುದ್ಯೋಗಿ ಯುವಕರುಗಳಿಗೆ ಒಂದು ಕಲ್ಯಾಣ ಯೋಜನೆಯಲ್ಲಿ ಇಂಥ ಉಚಿತವಾದ ಸೈಕಲ್ ವಿತರಣೆನ ಎಲ್ಲ ವಾರ್ಡನ್ನು ನಮ್ಮ ಸರ್ಕಾರ ಬಂದ ಮೇಲೆ ಒಂದೊಂದು ವಾರ್ಡ್ಗೆ 61 ಸೈಕಲ್ನ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಈ ಹೂವಿನ ವ್ಯಾಪಾರ ಮಾಡೋರು, ಬೆಳಗ್ಗೆ ಹೊತ್ತು ಹಾಲು ಹಾಕೋರು, ಪೇಪರ್ ಹಾಕೋರು, ತರಕಾರಿ ಮಾರೋರು, ಇಂಥ ಒಂದೆಲ್ಲ ಹುಡುಗರುಗಳಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಅವ್ರು ಮಾಡ್ತಾರಂಥ ಕೆಲಸಕ್ಕೆ ಸಾಕಷ್ಟು ಹುಡುಗರು ವಿದ್ಯಾರ್ಥಿಗಳು ಆಗಿರ್ತಾರೆ. ಅದಕ್ಕೆ ಅವ್ರಿಗೆ ಸೈಕಲನ್ನು ಕೊಟ್ಟು ಅವ್ರಿಗೆ ನಮ್ಮ ಬಿಬಿಎಂಪಿ ವತಿಯಿಂದ ಒಂದು ಪ್ರೋತ್ಸಾಹನ ನಾವು ಕೊಡ್ತಾ ಇದ್ದೀವಿ. ಶಕ್ತಿ ಗಣಪತಿ ನಗರದ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಧ್ವಜವನ್ನು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗೋಪಾಲಯ್ಯ ಅವರು ಹಾರಿಸಿ ಸಮಾರಂಭಕ್ಕೆ ಚಾಲನೆ ನೀಡಿದರು. ರಾಜ್ಯೋತ್ಸವವನ್ನು ವಿಶೇಷವಾಗಿ ಹಮ್ಮಿಕೊಂಡು ಅನ್ನದಾನ ಮಾಡಲಾಯಿತು. ಕಳೆದ 24 ವರ್ಷಗಳಿಂದ ಸಂಘದವರು ರಾಜ್ಯೋತ್ಸವ ಆಚರಿಸಿಕೊಂಡು ಬಂದಿದ್ದಾರೆ. ಸಂಘದ ಮುಖಂಡರಾದ ತೇಜಸ್ ಕುಮಾರ್, ಮಾಲ್ತೇಶ್, ಡಾಮು ನೇತೃತ್ವ ವಹಿಸಿದ್ದರು. ಜೆಡಿಎಸ್ ಮುಖಂಡ ಶ್ರೀನಿವಾಸ್ ವಾಹಿನಿಯೊಂದಿಗೆ ಈ ವೇಳೆ ಮಾತನಾಡಿದ್ದಾರೆ. ಕನ್ನಡಾಂಬೆ ತಾಯಿ ಭುವನೇಶ್ವರಿ ಒಂದು ಫೋಟೋನ ಇಟ್ಟು ನಮ್ಮ ಧ್ವಜಾರೋಹಣವನ್ನು 57ನೇ ವರ್ಷದ ಧ್ವಜಾರೋಹಣವನ್ನು ಇವತ್ತು ಮಾಡ್ತಾ ಇದ್ದಾರೆ. ಎಲ್ಲ ಯುವಕ ಮಿತ್ರರು
ಹಾಗೂ ನನ್ನ ಎಲ್ಲ ಬಂಧುಗಳು ಹಾಗೂ ಈ ರಾಜ್ಯೋತ್ಸವ ಪರವಾಗಿ ನನ್ನ ಶುಭಾಶಯಗಳು. ಮಹಾಲಕ್ಷ್ಮೀಪುರಂ ವಾರ್ಡ್ನಲ್ಲಿ ಕಸದ ಸಮಸ್ಯೆ ಅಷ್ಟಾಗಿ ಇಲ್ಲ ಎಂದು ಪಾಲಿಕೆ ಸದಸ್ಯ ಕೇಶವಮೂರ್ತಿ ತಿಳಿಸಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಮ್ಮ ವಾರ್ಡಿನಲ್ಲಿ ಕಾಲಕಾಲಕ್ಕೆ ಕಸ ವಿಲೇವಾರಿ ಮಾಡುತ್ತಿದ್ದೇವೆ. ಆದರೆ ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ, ಆದರೆ ಕಡಿಮೆಯಾಗಿದೆ ಎಂದು ಹೇಳಿದರು. ಜನರು ಒಣ ಕಸ, ಹಸಿ ಕಸವನ್ನು ಮಿಕ್ಸ್ ಮಾಡಿ ನೀಡುತ್ತಾರೆ. ಮಾಧ್ಯಮಗಳಲ್ಲಿ ಸುದ್ದಿಗಳು ಬಂದ ನಂತರ ಪೌರ ಕಾರ್ಮಿಕರು ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಕಸ ಹಾಕಿಸಿಕೊಳ್ಳಲು ವಿರೋಧಿಸುತ್ತಿದ್ದಾರೆ. ಜನರು ಸಹಕರಿಸಬೇಕಿದೆ ಎಂದು ಹೇಳಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ದಾವೂದ್ ಇಬ್ರಾಹಿಂ ಜೊತೆ ಸ್ವಾಮಿ ವಿವೇಕಾನಂದರ ಹೋಲಿಕೆ. ಕೆಂಗೇರಿಯಲ್ಲಿ ನಿತಿನ್ ಗಡ್ಕರಿ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ. ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ, ಯಾರ ಮನವೊಲಿಕೆಗೂ ಬಗ್ಗುವುದಿಲ್ಲ, ಯಡಿಯೂರಪ್ಪ ಸ್ಪಷ್ಟ ನಿರ್ಧಾರ. ಬಿಜೆಪಿ ಸರ್ಕಾರದ ಅಂತ್ಯ ಸನ್ನಿಹಿತ, ಭವಿಷ್ಯ ನುಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ಕೃಷ್ಣಕುಮಾರ್.